ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏಪ್ರಿಲ್ 2ನೇ ತಾರೀಕು ಗುರುವಾರ ಚೈತ್ರ ಹುಣ್ಣಿಮೆ ಹಾಗೂ ಹನುಮ ಜಯಂತಿ ಬಂದಿದೆ. ರಾಮಭಕ್ತ ಅಂಜನಿ ಪುತ್ರ ರುದ್ರಶಿವನ ಅಂಶ ಮಹಾಧೈರ್ಯವಂತ ಆಂಜನೇಯ ಸ್ವಾಮಿ ಜನಿಸಿದ ದಿನ. ಹನುಮ ಜಯಂತಿಯ ದಿನ ಹೀಗೆ ಪೂಜೆ ಮಂತ್ರ ಜಪಗಳನ್ನು ಮಾಡಿದರೆ ಅದೃಷ್ಟ ಸದಾ ನಿಮ್ಮ ಜೊತೆಯೇ ಇರುತ್ತದೆ. ಈ ದಿನ ಸ್ನಾನದ ನೀರಿಗೆ ಯಾವ ವಸ್ತು ಬೆರೆಸಬೇಕು, ಹನುಮನಿಗೆ ಯಾವ ವಸ್ತು ಅರ್ಪಿಸಿದರೆ ಧನಲಾಭ ಐಶ್ವರ್ಯ ನೆಮ್ಮದಿ ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ಚೈತ್ರ ಪೂರ್ಣಿಮೆಯ ದಿನ ಸಾಕ್ಷಾತ್ ಹನುಮಂತನು ಜನಿಸಿದನೆಂದು ನಂಬಲಾಗುತ್ತದೆ. ಈ ದಿನ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡುವುದರಿಂದ ಜೀವನದಲ್ಲಿ ಭಯ ಭೀತಿಗಳು ದೂರವಾಗುತ್ತದೆ. ಪ್ರತಿ ಕೆಲಸದಲ್ಲೂ ಯಶಸ್ಸು, ಶತ್ರುಜಯ, ಲೋಕಜಯ ಉಂಟಾಗಿ ನೆಮ್ಮದಿಯ ಜೀವನವನ್ನು ಕಾಣಬಹುದು. ಹನುಮ ಜಯಂತಿ ಹಾಗೂ ಚೈತ್ರ ಹುಣ್ಣಿಮೆಯು ಏಪ್ರಿಲ್ 2 ಗುರುವಾರದಂದು ಬಂದಿದೆ. ಈ ದಿನ ಮೊದಲನೆಯದಾಗಿ ಸ್ನಾನದ ನೀರಿಗೆ 1-2 ತುಳಸಿ ದಳಗಳನ್ನು ಹಾಗೂ ಚಿಟಿಕೆಯಷ್ಟು ಕೇಸರಿಯನ್ನು ಬೆರೆಸಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ವಿಷ್ಣು ಹಾಗೂ ಹನುಮನ ಕೃಪೆ ಸಿಗುತ್ತದೆ. ಈ ದಿನ ಹಳದಿ, ಕೆಂಪು, ಕೇಸರಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ರಾಮಭಕ್ತ ಹನುಮನ ಪೂಜೆ ಮಾಡಿಕೊಳ್ಳಬೇಕು. ಪ್ರತಿಯೊಬ್ಬರ ಮನೆಯಲ್ಲೂ ಆಂಜನೇಯ ಸ್ವಾಮಿ ಫೋಟೋ ಇದ್ದೇ ಇರುತ್ತದೆ. ದೇವರ ಕೋಣೆಯಲ್ಲಿ ಹನುಮನ ಫೋಟೋ ಅಥವಾ ವಿಗ್ರಹವನ್ನು ಏರ್ಪಾಡು ಮಾಡಿಕೊಂಡು ತುಳಸಿ, ಪಾರಿಜಾತ, ಸೇವಂತಿಗೆ, ಗುಲಾಬಿ ಹೂವುಗಳಿಂದ ಅಲಂಕಾರ ಮಾಡಿಕೊಂಡು ಹನುಮನ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಇಡಬೇಕು. ಹನುಮನಿಗೆ ತುಂಬ ಪ್ರಿಯವಾದ ಬಾಳೆಹಣ್ಣು, ಲಡ್ಡು, ಮಜ್ಜಿಗೆ, ಪಾನಕ, ಕೋಸಂಬರಿ, ಸಿಹಿ ತಿನಿಸುಗಳನ್ನು ನೈವೇದ್ಯವಾಗಿ ಇಡಬೇಕು. ಹನುಮನ ವಿಶೇಷ ಕಥೆಗಳನ್ನು ಪೂಜೆಯ ಬಳಿಕ ಕೇಳುತ್ತಾ ಓದುತ್ತಾ ಆತನ ಮಹಿಮೆಯನ್ನು ಕೊಂಡಾಡಬೇಕು. ಇದರಿಂದ ಹನುಮಂತನ ಕೃಪೆ ಶೀಘ್ರವಾಗಿ ಪ್ರಾಪ್ತಿಯಾಗಿ ಕಷ್ಟ, ಬಡತನ, ಕಣ್ಣೀರು ದೂರವಾಗುತ್ತದೆ. ಈ ದಿನ ಮರೆಯದೆ ಪ್ರತಿಯೊಬ್ಬರೂ ರಾಮಾಯಣ ಓದುವುದು, ಸುಂದರಕಾಂಡ ಪಾರಾಯಣ ಮಾಡುವುದು, ಹನುಮನ ವಿವಿಧ ಮಂತ್ರಗಳನ್ನು ಪಠಿಸುವುದು ಮಾಡಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಶನಿದೇವರು ಹನುಮಂತ ದೇವರ ವಿಶೇಷ ಕೃಪೆಗೆ ಹನುಮಾನ್ ಚಾಲಿಸಾವನ್ನು ಪಠಿಸಬೇಕು. ಮನೆಯಲ್ಲಿ ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ವೀಳ್ಯದೆಲೆ ಮಾಲೆಯನ್ನು ತಯಾರಿಸಿ ಮನೆಗೆ ಸಮೀಪವಿರುವ ಆಂಜನೇಯನ ಗುಡಿಗೆ ಕೊಡಿ. ಕೆಲವು ಕಡೆ ಉದ್ದಿನ ವಡೆಯ ಹಾರವನ್ನು ಕೂಡ ಹನುಮನ ಪ್ರೀತಿಗಾಗಿ ಅರ್ಪಿಸುತ್ತಾರೆ. ಹೀಗೆ ಮಾಡುವುದರಿಂದ ವ್ಯಾಪಾರ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ಶತ್ರುಬಾಧೆಗಳಿಂದ ಮುಕ್ತಿ, ಉತ್ತಮ ಆರೋಗ್ಯ, ಹಣಕಾಸಿನ ಲಾಭ ಉಂಟಾಗುತ್ತದೆ. ಬೆಲ್ಲ ಹಾಗೂ ಕಡಲೆಯನ್ನು ಆಂಜನೇಯ ಸ್ವಾಮಿಯ ಮುಂದಿಟ್ಟು ಪೂಜಿಸಿ ಮನೆಯ ಅಕ್ಕಪಕ್ಕ ಅಥವಾ ದೇವಾಲಯದಲ್ಲಿ ಭಕ್ತರಿಗೆ ಹಂಚಿದರೂ ಕೂಡ ತುಂಬ ಒಳ್ಳೆಯದು. ಹನುಮಂತನಿಗೆ 5 ಎಂಬ ಸಂಖ್ಯೆಯು ಬಲು ಇಷ್ಟ. ಈ ಸಂಖ್ಯೆಗೂ ಹನುಮಂತನಿಗೂ ವಿಶೇಷ ನಂಟಿದೆ. ಆದ್ದರಿಂದ ಚೈತ್ರ ಹುಣ್ಣಿಮೆಯ ದಿನ 5 ಬಾಳೆಹಣ್ಣನ್ನು ಹನುಮನ ಗುಡಿಗೆ ನೀಡಿ 5 ಪ್ರದಕ್ಷಿಣೆಯನ್ನು ಮಾಡಿ ಸಂಜೆ 5 ಗಂಟೆಗೆ ಆಂಜನೇಯನ ಗುಡಿಗೆ ಎಳ್ಳೆಣ್ಣೆಯನ್ನು ನೀಡಿ. ಈ ದಿನ ಹನುಮನ ಹೆಸರು ಹೇಳುತ್ತಾ ಮೂಕ ಪ್ರಾಣಿಗಳ ಸೇವೆ, ರೋಗಿಗಳ ಸೇವೆ, ವೃದ್ಧರ ಸೇವೆ ಮಾಡಿದರೆ ಸಾಕ್ಷಾತ್ ಆಂಜನೇಯ ಸ್ವಾಮಿ ನಿಮಗೆ ಒಲಿದು ನೀವು ಕೇಳಿದ ಕೋರಿಕೆಗಳನ್ನು ನೆರವೇರಿಸುತ್ತಾನೆ. ಎಷ್ಟೋ ಜನರಿಗೆ ದರಿದ್ರ ದೋಷಗಳು ವರ್ಷಾನುಗಟ್ಟಲೆ ಇರುತ್ತದೆ. ಯಾವ ಕೆಲಸಕ್ಕೆ ಕೈ ಹಾಕಿದರೂ ಏಳಿಗೆ ಆಗುವುದಿಲ್ಲ. ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತದೆ. ಅಂತಹವರು ಈ ಹನುಮ ಜಯಂತಿಯಿಂದ ಹನುಮಾನ್ ಚಾಲಿಸಾ ಪಾರಾಯಣ ಮಾಡಲು ಆರಂಭಿಸಿದರೆ ಶೀಘ್ರವಾಗಿ ದರಿದ್ರ ಮುಕ್ತರಾಗಿ ಅದೃಷ್ಟವಂತರಾಗುತ್ತಾರೆ. ಶ್ರೀರಾಮ ಎಂದೊಡನೆ ಹನುಮನು ಅಲ್ಲಿಗೆ ಬರುತ್ತಾನೆ. ಹನುಮನ ಪೂಜೆಯು ರಾಮನ ಪೂಜೆಯಿಲ್ಲದೆ ಪೂರ್ಣವಾಗುವುದಿಲ್ಲ. ಈ ದಿನ ಹನುಮನ ಪ್ರೀತಿ ಬಲ ಸಿಗಲು ಮರೆಯದೆ ನಿಮ್ಮ ಊರಿನಲ್ಲಿರುವ ರಾಮನ ದೇಗುಲ ಅಥವಾ ರಾಮ ಮಂದಿರಕ್ಕೆ ತೆರಳಿ ರಾಮನ ದರ್ಶನ ಪಡೆದು ಬರುವ ಭಕ್ತರಿಗೆ ಶುದ್ಧ ಜಲ, ಶಕ್ತಿಗೆ ಅನುಸಾರ ಪ್ರಸಾದವನ್ನು ಹಂಚಿ. ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ, ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿಗೆ ತುಳಸಿ ಮಾಲೆಯನ್ನು ಶ್ರೀರಾಮ ಎಂದು ಹೇಳುತ್ತಾ ಅರ್ಪಿಸಿ. ಇದರಿಂದ ಕೆಲಸಗಳು ಬೇಗನೆ ಪೂರ್ಣಗೊಳ್ಳುತ್ತದೆ. ಮನಸ್ಸಿನ ಕೋರಿಕೆಗಳು ನೆರವೇರುತ್ತದೆ. ಒಂದು ವೀಳ್ಯದೆಲೆಯ ಮೇಲೆ ಕೇಸರಿ ಅಥವಾ ಸಿಂಧೂರವನ್ನು ಹಾಕುತ್ತಾ ಓಂ ಹನುಮತೇ ನಮಃ ಎಂದು 108 ಬಾರಿ ಹೇಳಿ ಪೂಜೆಯ ಬಳಿಕ ಆ ಕೇಸರಿಯನ್ನು ಎಳ್ಳೆಣ್ಣೆಗೆ ಬೆರೆಸಿ ಹಣೆಗೆ ತಿಲಕವಾಗಿ ನಿತ್ಯವೂ ಇಡುತ್ತಾ ಬನ್ನಿ. ಹೆಚ್ಚು ಕೇಸರಿಯನ್ನು ಪೂಜೆ ಮಾಡಿದ ಕೇಸರಿ ಜೊತೆಗೆ ಬೆರೆಸಿಕೊಂಡರೆ
ವರ್ಷ ಪೂರ್ತಿ ಹಣೆಗೆ ಇಡಲು ಸಹಾಯವಾಗುತ್ತದೆ. ಇದರಿಂದ ಕಾರ್ಯಸಿದ್ಧಿ, ಧನವಶ, ಜನವಶ ಉಂಟಾಗಿ ಸರ್ವರಂಗದಲ್ಲೂ ನೀವು ಯಶಸ್ಸನ್ನು ಕಾಣಬಹುದು. ಈ ಚೈತ್ರ ಹುಣ್ಣಿಮೆಯ ದಿನ ಹನುಮ ಜಯಂತಿಯ ದಿನ ಆಂಜನೇಯ ಸ್ವಾಮಿ ಗುಡಿಗೆ ತೆರಳಿ ಹನುಮನಿಗೆ 5 ಪ್ರದಕ್ಷಿಣೆ ಮಾಡಿ 10 ನಿಮಿಷ ಆಂಜನೇಯ ಸ್ವಾಮಿಯನ್ನು ನೋಡಿ ಧ್ಯಾನವನ್ನು ಮಾಡಿ. ಮಾನಸಿಕ ನೆಮ್ಮದಿ ಹಾಗೂ ಮನೋಬಲ ಇದರಿಂದ ವೃದ್ಧಿಯಾಗುತ್ತದೆ. 11 ದಿನದ ಹನುಮಾನ್ ಚಾಲೀಸ್ ಸಂಕಲ್ಪವನ್ನು ಈ ದಿನದಿಂದ ಆರಂಭಿಸಿ ರಾಮನನ್ನು ಎಷ್ಟು ನೆನೆಯುತ್ತೀರೋ ಅಷ್ಟೇ ಸೀತಾ ಲಕ್ಷ್ಮಣರನ್ನು ಕೂಡ ನೆನೆಯಬೇಕು. ಯಾವುದೇ ಪೂಜೆ, ದೊಡ್ಡ ಮಂತ್ರಗಳನ್ನು ಹೇಳಿಕೊಳ್ಳಲು ಸಾಧ್ಯವಾಗಿಲ್ಲವೆಂದರೆ ಓಂ ಹನುಮತೆ ರುದ್ರಾಯ ಎಂಬ ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಬಾರಿ ಪಠಿಸಿ. ಕಷ್ಟಗಳೆಲ್ಲ ಕಳೆದು ಹುಣ್ಣಿಮೆ ನಂತರ ಬರುವ ದಿನಗಳಂದು ಅದೃಷ್ಟ ಕಾಣಲು ಹನುಮನ ಕೃಪೆ ಸದಾ ನಿಮ್ಮೊಂದಿಗಿರಲು ಈ ದಿನ ಮರೆಯದೆ ಆಂಜನೇಯ ಸ್ವಾಮಿ ದೇಗುಲದ ಹೊರಭಾಗದಲ್ಲಿ ಒಂದು ತೆಂಗಿನಕಾಯಿ ತೆಗೆದುಕೊಂಡು ಈಡುಗಾಯಿ ಹೊಡೆದು ಬನ್ನಿ. ಇದರಿಂದ ನರದೃಷ್ಟಿ, ದೃಷ್ಟಿದೋಷಗಳು ಕೂಡ ದೂರವಾಗುತ್ತದೆ. ಶ್ರೀರಾಮ ಎಂದೊಡನೆ ಹನುಮ ಆ ಜಾಗಕ್ಕೆ ಬರುತ್ತಾನೆ. ಅಂತಹದರಲ್ಲಿ ಶ್ರೀರಾಮನ ಹೆಸರನ್ನು ಒಂದು ಪುಸ್ತಕದ ಮೇಲೆ ಹನುಮ ಜಯಂತಿಯ ದಿನದಿಂದ ಬರೆಯಲು ಆರಂಭಿಸಿದರೆ ಸದಾ ಹನುಮನ ರಕ್ಷಣೆ ನಿಮ್ಮ ಮನೆಗಿರುತ್ತದೆ. ರಾಮಕೋಟಿಯನ್ನು ಚೈತ್ರ ಹುಣ್ಣಿಮೆ ದಿನದಿಂದ ಬರೆಯಲು ಆರಂಭಿಸಿ. ಇದರಿಂದ ಶತ್ರುಗಳು ನಿಮಗೆ ಶರಣಾಗುತ್ತಾರೆ. ಯಾರು ಏನೇ ದುಷ್ಟಶಕ್ತಿ ಪ್ರಯೋಗ, ಮಾಟ ಮಂತ್ರ ಮಾಡಿಸಿದರೂ ನಿಮಗೆ ತಟ್ಟುವುದಿಲ್ಲ. ಆಂಜನೇಯನ ಗುಡಿಯಲ್ಲಿ ಹನುಮ ಜಯಂತಿಯ ದಿನ ನಿಮ್ಮ ಕೈನಿಂದ ಸ್ವಚ್ಛತಾ ಕೆಲಸಗಳನ್ನು ಮಾಡಿ. ಹನುಮ ನೆಲೆ ನಿಂತಿರುವ ಜಾಗವನ್ನು ಶುಚಿಗೊಳಿಸಿದರೆ ಅಂದುಕೊಂಡ ಕೆಲಸದಲ್ಲಿ ಜಯ, ದೇಹಕ್ಕೆ ವಜ್ರಬಲ, ಆರೋಗ್ಯ, ಆಯಸ್ಸಿನ ಜೊತೆ ಕಾರ್ಯಸಿದ್ಧಿಯ ಫಲ ಸಿಗುತ್ತದೆ. ಚೈತ್ರ ಪೌರ್ಣಮಿ ದಿನ ಹನುಮಾನ್ ಬಡಬಾನಲ ಸ್ತೋತ್ರವನ್ನು ಕೇಳಿದರೆ ಜೀವನದಲ್ಲಿ ಎಂದಿಗೂ ಸೋಲು ಅನ್ನುವುದೇ ಇರುವುದಿಲ್ಲ. ಸಂಭ್ರಮ ಸಡಗರದಿಂದ ಹನುಮ ಜನಿಸಿದ ದಿನವನ್ನು ಮರೆಯದೆ ಆಚರಿಸಿ. ರಾಮನ ಆಜ್ಞೆಯಂತೆ ಆಂಜನೇಯ ಸ್ವಾಮಿಯು ಈ ಭೂಲೋಕದಲ್ಲಿ ಭಕ್ತರ ಸೇವೆಗೆಂದು ನಿಂತಿದ್ದಾರೆ. ಆತನ ಪ್ರೀತಿ ಪಡೆಯಲು ಹಣ, ಆಸ್ತಿ, ಆಡಂಬರದ ಭಕ್ತಿ ಬೇಡ. ಕೇವಲ ಶುದ್ಧ ಮನಸ್ಸಿನ ಪ್ರೀತಿ ಹಾಗೂ ಭಕ್ತಿಯಷ್ಟೇ ಅವನಿಗೆ ಅರ್ಪಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.